ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದಲ್ಲಿ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವ ಕಾರ್ಯಕ್ರಮದ ಆಮಂತ್ರಣವನ್ನು ಬಿಡುಗಡೆಗೊಳಿಸಿದರು. ಜಾತ್ರೆಯ ಸಂಪೂರ್ಣ ವಿವರವನ್ನು ಪ್ರಭುದೇವರ ಸಂಸ್ಥಾನ ಗದ್ದುಗೆ ಮಠದ ತಪೋಕ್ಷೇತ್ರ ಮಾಸ್ತಮರಡಿ ಪೀಠಾಧೀಶರಾದ ಶಟಸ್ಥ ಬ್ರಹ್ಮ ಡಾಕ್ಟರ್ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶನಿವಾರ 7/3/2026 ಕಳಸಾರೋಹಣ ಹಾಗೂ ಗ್ರಾಮದಿಂದ ಪ್ರಭುದೇವರ ಮಠದವರೆಗೆ ಸಕಲ ವಾದ್ಯ ಮೇಳದೊಂದಿಗೆ ಮೆರವಣಿಗೆ, 11 ಗಂಟೆಗೆ ನೂತನ ದ್ವಾರಬಾಗಿಲು ಹಾಗೂ ದಾಸೋಹದ ಮಹಾಮನೆ ಉದ್ಘಾಟನೆ, ರವಿವಾರ 8/3/2026 ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ, 8 ಗಂಟೆಗೆ ರುದ್ರಹೋಮ ಮಹಾರುದ್ರಾಭಿಷೇಕ ಮತ್ತು ನೈವೇದ್ಯ, 12 ಗಂಟೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಭಜನಾ ಮತ್ತು ಸಂಗೀತ ಕಾರ್ಯಕ್ರಮ. ಸೋಮವಾರ 9/3/2026 ಬೆಳಗ್ಗೆ 9 ಗಂಟೆಗೆ ಕುಂಭಮೇಳ ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಶ್ರೀಗಳ ಮೆರವಣಿಗೆ, ಗ್ರಾಮದಿಂದ ಪ್ರಭುದೇವರ ಮಠದವರೆಗೆ ಮಧ್ಯಾಹ್ನ 1 ಗಂಟೆಗೆ ಸಾಮೂಹಿಕ ವಿವಾಹಗಳು ಜರುಗುವವು. 2 ಗಂಟೆಗೆ ಧರ್ಮಸಭೆ, ಸಾಯಂಕಾಲ 4 ಗಂಟೆಗೆ ಹಲವಾರು ಮಠಾಧೀಶರಿಂದ ನೂತನ ತೆರಿಗೆ ಲೋಕಾರ್ಪಣೆಯಾಗುವುದು ಎಂದು ನಮ್ಮ BK ನ್ಯೂಸ್ ಕನ್ನಡ ವಾಹಿನಿಯ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಎನ್ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಜಗದ್ಗುರು ನಿರಂಜನ ಶೂನ್ಯ ಪೀಠದ ಅಧಿಪತಿಯಾಗಿರ್ತಕ್ಕಂಥ ಅಲ್ಲಮಾ ಪ್ರಭುದೇವರ ಪಾದವನ್ನು ಎನ್ನ ಮಸ್ತಕದಿ ಪತ್ತು ಯಾವ 2026ನೇ ಇಸ್ವಿಯ ಶ್ರೀಮದ್ ಜಗದ್ಗುರು ಅಲ್ಲಮಾ ಪ್ರಭುದೇವರ ಸಂಸ್ಥಾನ ಗದ್ದಿಗೆ ಮಠ ತಪೋಕ್ಷೇತ್ರ ಮಾಸ್ತಮರಡಿ ಇವತ್ತಿನ ದಿವಸ ನೂತನವಾಗಿರ್ತಕ್ಕಂಥ ಅಲ್ಲಮಾ ಪ್ರಭುದೇವರ ರಥೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ಅತಿ ಸುಂದರವಾಗಿರ್ತಕ್ಕಂಥ ರಥವನ್ನು ತಯಾರಿ ಮಾಡಿ ಅದ್ಧೂರಿಯಿಂದ ಜಾತ್ರಾ ಕಾರ್ಯಕ್ರಮವನ್ನು ದಿನಾಂಕ 7ನೇ ತಾರೀಕು 2026 ಕಳಸಾರೋಹಣ, ಅದೇ ರೀತಿಯಾಗಿ ಬೆಳಗ್ಗೆ 11 ಗಂಟೆಗೆ ನೂತನ ದ್ವಾರಬಾಗಿಲ ಉದ್ಘಾಟನಾ ಸಮಾರಂಭ, ಅದೇ ರೀತಿಯಾಗಿ 8ನೇ ತಾರೀಕು ರವಿವಾರ ದಿನಾಂಕ 8/3/2026 ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಮತ್ತು ಬೆಳಗ್ಗೆ 8 ಗಂಟೆಗೆ ರುದ್ರಹೋಮ ಮಹಾರುದ್ರಾಭಿಷೇಕ, ಅದೇ ರೀತಿಯಾಗಿ ಗ್ರಾಮದ ಸಮಸ್ತ ಸದ್ಭಕ್ತರೆಲ್ಲರೂ ಸಹಿತ ಮಹಾ ನೈವೇದ್ಯವನ್ನು ನೀಡ್ತಾ ಇದ್ದಾರೆ. 12 ಗಂಟೆಗೆ 151 ಮುತ್ತೈದೆಯರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ದಿನಾಂಕ ರಾತ್ರಿ 8 ಗಂಟೆಗೆ ಭಜನಾ ಸಂಗೀತ ಹಾಗೂ ಅನೇಕ ಕಾರ್ಯಕ್ರಮಗಳಿರ್ತವೆ. ಅದೇ ರೀತಿಯಾಗಿ 9ನೇ ತಾರೀಕಿನ ದಿವಸ ವಿಶೇಷವಾಗಿ ಊರಿನ ಒಂದು ಹೆಬ್ಬಾಗಿಲಿನಿಂದ ಕುಂಭಮೇಳ, ಸಹಸ್ರ ಕುಂಭಮೇಳ, ಅದೇ ರೀತಿಯಾಗಿ ಅನೇಕ ನೂತನ ಪಲ್ಲಕ್ಕಿ ಉತ್ಸವ ಉದ್ಘಾಟನೆ, ಅದೇ ರೀತಿಯಾಗಿ ಎಲ್ಲ ಶ್ರೀಗಳ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರೀಗಳನ್ನು ವಿಶೇಷವಾಗಿ ಮೆರವಣಿಗೆ ಮುಖಾಂತರ ಶ್ರೀಮಠಕ್ಕೆ ಕರೆತರಲಾಗುವುದು. ತದನಂತರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅನೇಕ ಸುತ್ತಮುತ್ತಲಿನ ಗ್ರಾಮಗಳಿಂದ ಏನಪ್ಪ ಅಂದ್ರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೇವೆ. ಎಲ್ಲ 1 ಗಂಟೆಗೆ ಸಾಮೂಹಿಕ ವಿವಾಹ ಅಕ್ಷತೆ ನೆರವೇರುವುದು. 2 ಗಂಟೆಗೆ ಧರ್ಮಸಭೆ, ಆಗಮಿಸಿರ್ತಕ್ಕಂಥ ಸುತ್ತಮುತ್ತಲಿನ ಅನೇಕ ಜಗದ್ಗುರುಗಳು ಅನೇಕ ಮಂದಿ ಆಗಮಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಂದ ಶ್ರೀ ಏನಪ್ಪ ಅಂದ್ರೆ ಭಕ್ತಾದಿಗಳನ್ನು ಕುರಿತು ಆಶೀರ್ವಚನ ಅರ್ಥಾತ್ ಧರ್ಮಸಭೆ ಇರ್ತಕ್ಕಂಥ ಕಾರ್ಯಕ್ರಮ. ಮಧ್ಯಾಹ್ನ 4 ಗಂಟೆಗೆ ಅದೇ ದಿನ 4 ಗಂಟೆಗೆ ಪ್ರಭುಲಿಂಗೇಶ್ವರರ ಒಂದು ರಥೋತ್ಸವ ಕಾರ್ಯಕ್ರಮ ಜರುಗುವುದು. ಆದ್ದರಿಂದ ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರೆಲ್ಲರೂ ಸಹಿತ ಈ ನೂತನ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಪ್ರಭುಲಿಂಗೇಶ್ವರರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮುಖಾಂತರ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ಈ ಪ್ರಭುಲಿಂಗೇಶ್ವರ ಪಾದಗಳಿಗೆ ಹನುಮಾನದು ಇವತ್ತಿನ ದಿವಸ ಈ ಮಾಸ್ಮಡಿ ಗ್ರಾಮದಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆಯುವುದು ಭಾಳ ಹೆಮ್ಮೆಯ ವಿಷಯ. ನಾವು ಹುಟ್ಟಿದಾಗಿಂದ ಈ ಮಾಸ್ಮಡಿ ಗ್ರಾಮದಲ್ಲಿ ಜಾತ್ರೆ ರಗಡಾಗ್ಯಾವ, ಆದರೂ ಕೂಡ ತೇರಿನ ಜಾತ್ರೆ ಅನ್ನುವಂಥದ್ದು ನಮಗೆ ಕಣ್ಮಣಿಸ್ನಾಗ ಗೊತ್ತಿದ್ದಿಲ್ಲ. ಈ ವರ್ಷ ಎಷ್ಟೋ ಮದುವೆ ಮುಂಜೆ ಮಾಡಿದ್ರು ನೀರಿಲ್ಲದ ಟೈಮ್ದಾಗ ಅಪ್ಪಾಜಿ ಅವರು ಬರೀ ನೆಲ ಕೆದರಿ ಕಾಸು ನೀರು ನಮಗೆ ಕುಡಿಯಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಂಥ ಪರಮ ಪೂಜ್ಯರ ನಮಗೆ ಇದ್ದರು. ಆದರೂ ಕೂಡ ಅನಿವಾರ್ಯ ಕಾರ್ಯ ನಾವು ಬೇರೆ ಕಡೆ ಕರ್ಕೊಂಡು ಹೋಗಿದ್ರು. ಆದರೂ ಮತ್ತು ಹೊಳ್ಳಿ ಇಲ್ಲಿ ಅಪ್ಪಾಜಿಯವರು ಬಂದ ಕಾಸ ಮತ್ತು ಈ ರಥೋತ್ಸವವನ್ನು ಮಾಡಾಕ್ತಾರೆ. ಭಾಳ ಹೆಮ್ಮೆಯ ವಿಷಯ. ಮತ್ತು ನಾವು ವಣ್ಣೂರು ಗ್ರಾಮದವರಾಗಿ ಮತ್ತು ಇಲ್ಲೂ ಎಷ್ಟು ಸಾಕಷ್ಟು ರೈತರು ಆಗಲಿ ಮತ್ತು ಆರ್ಮಿ ಅವರಾಗಲಿ ಎಲ್ಲರೂ ಕೂಡಿಕೊಂಡು ಸಿಕ್ಕಾಪಟ್ಟೆ ಖರ್ಚು ಮಾಡತ್ತಾರ, ಎಲ್ಲರೂ ಸಹಾಯದಾನ ಮಾಡತ್ತಾರ. ನಾವು ನಮ್ಮ ವಣ್ಣೂರು ಗ್ರಾಮಕ್ಕೆ ನಾವು ಹೋಗಿ ತಿಳಿಸಿ ಅಲ್ಲೂ ಆದಷ್ಟು ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. ಮತ್ತು ಇಲ್ಲೂ ನಾವು
ಅಪ್ಪಾಜಿಯವರ ಆಶೀರ್ವಾದ ಇರೋ ಮಟ್ಟ ನಾವು ನೆತ್ ಕಾಸ ದುಡ್ದ ಕಾಸ ಈ ಊರಿಗೆ ನಾವು ದುಡಿತೀರಂತ ಕಾಸ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ. ಶ್ರೀ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜೈ. ನಾ ಹೇಳೋದು ಏನಂದರೆ, ಈಗ ಎಷ್ಟೋ ವರ್ಷದಿಂದ ಈ ಗುಡಿ ಸ್ಥಾಪನೆ ಆಗಿತ್ತು, ಅದನ್ನು ತಾತ್ಪತ್ಯಕ್ಕಾಗಿತ್ತು. ಅಜ್ಜಗಳು ಇಲ್ಲಿ ಕೆಲವು ಎಷ್ಟೋ ತಿಂಗಳ ಅನುಷ್ಠಾನ ಮಾಡಿದರು. ಅದರಿಂದ ಈಗ ಅದೆಲ್ಲ ಕೂಡಿ ಬಂದೈತಿ. ಅದನ್ನು ಹಿಡ್ಕೊಂಡು ಮತ್ತು ಈಗ ಎಲ್ಲ ಊರು ಹಿರಿಯೋರು ಎಲ್ಲರೂ ಕುಡ್ಕೊಂಡು ಇದನ್ನು ಸಂತೋಷದಿಂದ ಭಕ್ತಿಯಿಂದ ಎಲ್ಲರೂ ಕುಡ್ಕೊಂಡು ಸಂತೋಷದಿಂದ ಇದನ್ನು ಜಾತ್ರೆ ಮಾಡೋಕ್ಕೆ ಎಲ್ಲರೂ ಹೆಮ್ಮೆಯಿಂದ ಕೈಗೂಡಿದಾರೆ. ಅವರು ದೇವಾಜಿದೇವರು ಎಲ್ಲರಿಗೂ ನಮ್ಗೆ ಆಶೀರ್ವಾದ ವಹಿಸಲಿ ಎಂದು ನಾವೆಲ್ಲರೂ ಮನಪೂರ್ವಕವಾಗಿ ಬೇಡಿಕೊಳ್ತೀವಿ.